ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾನಿವತ್ತು ಶಿವರಾತ್ರಿ ಹಬ್ಬದ ಉಪವಾಸಕ್ಕೆ ಮತ್ತು ದೇವರ ಪ್ರಸಾದಕ್ಕೆ 2 ವಿಶೇಷ ಸಬ್ಬಕ್ಕಿ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ. ಅದ್ಯಾವ್ಯಾವುದು ಅಂದರೆ ಸಬ್ಬಕ್ಕಿ ಕಿಚಡಿ ಮತ್ತು ಸಬ್ಬಕ್ಕಿ ಪಾಯಸ. ಇನ್ಸ್ಟೆಂಟಾಗಿ ಸಬ್ಬಕ್ಕಿ ಪಾಯಸ ಮಾಡೋದನ್ನ ತೋರಿಸ್ತೀನಿ, ಹಾಗೆ ಸಬ್ಬಕ್ಕಿಯನ್ನು ನೆನೆಸ್ಬಿಟ್ಟು ಯಾವ ರೀತಿಯಾಗಿ ಕಿಚಡಿ ಮಾಡೋದು ಅಂತ ಕೂಡ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಳ್ಳೋಣ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋಂಥ ಮೊದಲನೇ ರೆಸಿಪಿ ಯಾವುದಂದ್ರೆ ಸಬ್ಬಕ್ಕಿ ಕಿಚಡಿ. ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ಸಬ್ಬಕ್ಕಿ ಕಿಚಡಿಯನ್ನು ನೀವು ಹೇಗೇಗೋ ಮಾಡಿದ್ರೆ ಚೆನ್ನಾಗಾಗಲ್ಲ. ಕೆಲವೊಂದ್ಸಲ ಅಂಟಂಟಾಗ್ಬಿಡುತ್ತೆ, ಮುದ್ದೆ ಥರ ಆಗ್ಬಿಡುತ್ತೆ, ಕೆಲವೊಂದ್ಸಲ ತಳ ಹೊತ್ಬಿಡುತ್ತೆ. ಆದರೆ ಇದು ಯಾವುದೂ ಆಗ್ದಲೇ ತುಂಬಾ ಉದುರಾಗಿ ಪರ್ಫೆಕ್ಟಾಗಿ ಪಾತ್ರೆಗೆ ಸ್ವಲ್ಪನೂ ಅಂಟದಲ್ಲೇ ಯಾವ ರೀತಿಯಾಗಿ ಸಬ್ಬಕ್ಕಿ ಕಿಚಡಿಯನ್ನು ಮಾಡೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ಈ ಕಿಚಡಿ ಮಾಡೋದಕ್ಕಿಂತ ಮುಂಚೆ ನೀವು ಸಬ್ಬಕ್ಕಿಯನ್ನು ಪರ್ಫೆಕ್ಟಾಗಿ ಕೂಡ ನೆನೆ ಹಾಕಿರಬೇಕು. ಯಾವ ರೀತಿಯಾಗಿ ಎಷ್ಟು ನೀರು ಹಾಕಿ ನೆನೆ ಹಾಕಬೇಕು ಅನ್ನೋದನ್ನು ಕೂಡ ನಾನು ಡೀಟೇಲ್ಸ್ನ ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಹಾಗಾಗಿ ಪೂರ್ತಿ ವಿಡಿಯೋನ ನೀವು ಕೂಡ ನೋಡಿ. ಮೊದಲಿಗೆ ಒಂದು ಪಾತ್ರೆ ತಗೊಳ್ಬೇಕು. ಇದಕ್ಕೆ ನಾನೀಗ 1 ಕಪ್ಪಷ್ಟು ಸಬ್ಬಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ. ನಾನು ಮೀಡಿಯಮ್ ಸಬ್ಬಕ್ಕಿ ತಗೊಂಡಿರೋದು. ಈ ಸಬ್ಬಕ್ಕಿಯಿಂದನೇ ಕಿಚಡಿ ತುಂಬ ಚೆನ್ನಾಗಾಗುತ್ತೆ. ಈಗ ಸಬ್ಬಕ್ಕಿಯನ್ನು ಯಾವ ರೀತಿಯಾಗಿ ನೆನೆ ಹಾಕಬೇಕಂತ ನೋಡ್ಕೊಳ್ಳಿ. 1 ಕಪ್ಪಷ್ಟು ನಾನು ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಲೀಟರಷ್ಟು ನೀರನ್ನು ಹಾಕಿ ಚೆನ್ನಾಗಿ ತೊಳಿಬೇಕಾಗುತ್ತೆ. 2 ರಿಂದ 3 ಸಲ ಚೆನ್ನಾಗಿ ತೊಳ್ಕೊಳ್ಬೇಕು. ನೀವು 1 ಸಲ ತೊಳೆದ್ರೆ ಸಾಲಲ್ಲ. ನಾನು ಕೂಡ 2 ರಿಂದ 3 ಸಲ ಚೆನ್ನಾಗಿ ತೊಳೆದು ಅಷ್ಟು ನೀರನ್ನು ಪೂರ್ತಿಯಾಗಿ ಚೆಲ್ಬಿಟ್ಟಿದ್ದೀನಿ. ಕೇವಲ ಸಬ್ಬಕ್ಕಿ ಮಾತ್ರ ಇದೆ. ಈಗ ಇದಕ್ಕೆ ಎಷ್ಟು ನೀರು ಹಾಕಬೇಕು ಅಂತ ನೋಡ್ಕೊಳ್ಳಿ. 1 ಕಪ್ ಸಬ್ಬಕ್ಕಿಗೆ ಕೇವಲ ಅರ್ಧ ಕಪ್ನಷ್ಟು ನೀರನ್ನು ಹಾಕೊಳ್ಬೇಕಾಗುತ್ತೆ. ಕಿಚಡಿಗೆ ಮಾತ್ರ ಅರ್ಧ ಕಪ್ಪೇ ಹಾಕೊಳ್ಬೇಕು. ನೀವು ತಾಲಿಪಟ್ಟು ಅಥವಾ ಪಾಯಸ ಮಾಡೋದಾದ್ರೆ 1 ಕಪ್ಪಿಗೆ 1 ಕಪ್ಪೇ ನೀರು ಹಾಕೊಳ್ಬೋದು. ಆದರೆ ಕಿಚಡಿಗೆ ಮಾತ್ರ ಅರ್ಧ ಕಪ್ ಸಾಕು. ಈಗ ಇದನ್ನು ನಾವು 4 ರಿಂದ 5 ಗಂಟೆಗಳ ಕಾಲ ನೆನೆ ಇಟ್ಬಿಡೋಣ. ಈಗ 5 ಗಂಟೆಗಳ ಕಾಲ ಆಗಿದೆ. ನೋಡಿ ಸಬ್ಬಕ್ಕಿ ಯಾವ ರೀತಿಯಾಗಿ ನೆಂದಿದೆ ಅಂತ. ನೋಡಿ ಕಂಪ್ಲೀಟಾಗಿ ಸ್ಮ್ಯಾಶ್ ಆಗೋಯ್ತು, ಪೂರ್ತಿಯಾಗಿ ನೆಂದಿದೆ. ನೋಡೋದಕ್ಕೂ ಕೂಡ ಒಳ್ಳೆ ಮುತ್ತು ಥರ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಉದುರಾಗಿ ಕೂಡ ಬಂದಿದೆ. ಸ್ವಲ್ಪನೂ ನೀರು ಅನ್ನಿಸ್ತಾ ಇಲ್ಲ. ಈಗ ಕಿಚಡಿ ಮಾಡ್ಕೊಳ್ಳೋದಕ್ಕೆ ಮೊದಲು ಒಂದು ಅರ್ಧ ಕಪ್ನ ಶೇಂಗಾ ತಗೊಳ್ಬೇಕು. ಇದನ್ನು ಹುರಿದಿಟ್ಕೊಳ್ಳೋಣ. ಇಷ್ಟು ಏನು ಬೇಕಾಗೋದಿಲ್ಲ, ನಾನು ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಪೂರ್ತಿ ನವರಾತ್ರಿಗೆ ಬೇಕಲ್ವಾ, ಶೇಂಗಾ ಪುಡಿ ಹೆಚ್ಚಿಗೆ ಬಳಸ್ತಾರೆ ಉಪವಾಸದ ಅಡುಗೆಗೆಲ್ಲ. ಈ ಥರ ಕೆಂಪಗಾಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡಿ ಇದ್ರ ಸಿಪ್ಪೆನೆಲ್ಲ ತೆಗೆದು ಒಂದು 2 ಚಮಚದಷ್ಟು ಶೇಂಗಾ, ಈ ಹುರಿದಿಟ್ಕೊಂಡಿರೋ ಶೇಂಗಾನ ಹಾಗೆ ತೆಗೆದಿಟ್ಕೊಳ್ಳೋಣ. ಕಿಚಡಿಗೆ ಆಮೇಲೆ ಹಾಕೊಳ್ತೀನಿ. ಉಳಿದಿರೋದನ್ನ ನಾನು ಪೂರ್ತಿಯಾಗಿ ಪುಡಿ ಮಾಡ್ಕೊಂಡ್ಬಿಡ್ತೀನಿ. ಈಗ ಒಂದು ಪ್ಯಾನ್ ತಗೊಂಡಿದ್ದೀನಿ. ಈ ಪ್ಯಾನ್ಗೆ ನಾನು ಒಂದು 3 ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅರ್ಧ ಚಮಚ ಜೀರಿಗೆ ಹಾಕೊಳ್ಳೋಣ. ಕೆಲವು ಕರಿಬೇವು ಎಲೆಗಳನ್ನ ಕೂಡ ಹಾಕೊಳ್ಳಿ. ಇದು ಆಪ್ಷನಲ್, ನಿಮಗೆ ಬೇಕಿದ್ರೆ ಹಾಕೊಳ್ಳಿ, ಇಲ್ಲ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. 1 ಆಲೂಗೆಡ್ಡೆನ 1 ವಿಷಲ್ ಕೂಗಿಸ್ಕೊಂಡು ಈ ಥರ ಚೌಕಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ನೀವು ವಿಷಲ್ ಮಾಡ್ಕೊಳ್ದಲ್ಲೇ ಹಾಗೆ ಹಸಿ ಆಲೂಗೆಡ್ಡೆನ ಕೂಡ ತೆಳ್ಳಗೆ ಸ್ಲೈಸ್ ಮಾಡಿ ಕೂಡ ಹಾಕೊಳ್ಬೋದು. ಅದು ಕೂಡ ಚೆನ್ನಾಗಿರುತ್ತೆ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆ ಥರ ಮಾಡಿದ್ರೆ. ಇದನ್ನು ನಾನು 1 ನಿಮಿಷ ಫ್ರೈ ಮಾಡಿದ್ದೀನಿ. ಈಗ ಇದಕ್ಕೆ 3-4 ಹಸಿಮೆಣಸಿಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ಶುಂಠಿಯನ್ನು ಕೂಡ ತುರಿದು ಹಾಕೊಳ್ತಿದ್ದೀನಿ. ಒಳ್ಳೆ ರುಚಿ ಕೊಡುತ್ತೆ. ನೀವು ಬೆಳ್ಳುಳ್ಳಿ ಹಾಕೋಬಾರ್ದು, ಕೇವಲ ಶುಂಠಿನ ಮಾತ್ರ ಹಾಕೊಳ್ಬೇಕು. ನಿಮ್ಗೆ ಇದರಲ್ಲಿ ಯಾವ ಇಂಗ್ರೀಡಿಯೆಂಟ್ ನಿಮಗೆ ಬೇಡ ಅನ್ಸುತ್ತೆ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಈಗ ಇದಕ್ಕೆ ನಾನು 1 ಚಮಚದಷ್ಟು ಪಿಂಕ್ ಸಾಲ್ಟ್ನ ಹಾಕೊಳ್ತಾ ಇದ್ದೀನಿ. ನೀವು ಉಪವಾಸಕ್ಕೆ ಯಾವ ಉಪ್ಪನ್ನು ಬಳಸ್ತೀರಾ ಅದನ್ನೇ ಹಾಕೊಳ್ಬೋದು. ಮತ್ತು 1.5 ಚಮಚದಷ್ಟು ಸಕ್ಕರೆ ಕೂಡ ಹಾಕೊಳ್ಬೇಕು. ಒಳ್ಳೆ ರುಚಿ ಕೊಡುತ್ತೆ ಸಬ್ಬಕ್ಕಿ ಕಿಚಡಿಗೆ. 1.5 ಚಮಚ ಸಕ್ಕರೆ ಹಾಕೊಂಡಿದ್ದೀನಿ. ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ 1 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಆಲೂಗಡ್ಡೆಗೂ ಕೂಡ ಉಪ್ಪು ಎಲ್ಲ ಚೆನ್ನಾಗಿ ಹಿಡ್ಕೊಳ್ಬೇಕು. ನಾನು ಆಲೂಗಡ್ಡೆನ ಕೇವಲ 1 ವಿಷಲಷ್ಟು ಮಾಡ್ಕೊಂಡು ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದ್ದೆ. ನೀವು ಹಸಿ ಆಲೂಗಡ್ಡೆನ ಕೂಡ ಸಣ್ಣದಾಗಿ ಹೆಚ್ಕೊಂಡು ಹಾಕೊಳ್ಬೋದು. ಈಗ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸಬ್ಬಕ್ಕಿ ನೆನೆಸಿಟ್ಕೊಂಡು ಅಷ್ಟನ್ನು ಹಾಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಉದ್ರಾಗಿ ಎಷ್ಟು ಚೆನ್ನಾಗಿ ನೆಂದಿದೆ ಅಲ್ಲ. ಈಗ ಅಷ್ಟು ಸಬ್ಬಕ್ಕಿಯನ್ನು ಹಾಕೊಂಡು ಬಿಡೋಣ. ಸಬ್ಬಕ್ಕಿ ಹಾಕಿದ್ಮೇಲೆ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಈ ಸಬ್ಬಕ್ಕಿಯನ್ನು ಒಂದು 2 ನಿಮಿಷ ಟೈಮ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ತಾ ಹೋಗಿ. ನೋಡಿ ಈಗ ಸಬ್ಬಕ್ಕಿ ನೋಡೋದಕ್ಕೆ ಬೆಳ್ಳಗೆ ಕಾಣ್ತಾ ಇದೆಯಲ್ಲ, ಬೇಯ್ತಾ ಅದು ಟ್ರಾನ್ಸ್ಪರೆಂಟ್ ಆಗೋ ಥರ ಗಾಜು ಥರ ಕಾಣ್ತಾ ಹೋಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಈಗ ಎಲ್ಲವನ್ನ ಒಂದು 2 ರಿಂದ 3 ನಿಮಿಷಗಳ ಕಾಲ ಕಂಟಿನ್ಯೂಸ್ ಆಗಿ ಆಗಾಗ ಈ ಥರ ಫ್ರೈ ಮಾಡ್ಕೊಳ್ತಾ ಬೇಯಿಸ್ಕೊಳ್ತಾ ಇದ್ದೀನಿ. 2-3 ನಿಮಿಷಗಳ ಕಾಲ ಆದಮೇಲೆ ಇದನ್ನು ಸ್ವಲ್ಪ ಸಬ್ಬಕ್ಕಿ ತೊಗೊಂಡು ನೀವು ಸ್ವಲ್ಪ ತಿಂದು ನೋಡಿ. ಉಪ್ಪು ಮತ್ತು ಸಕ್ಕರೆ ಎಲ್ಲ ಸರಿಯಾಗಿದೆ ಅನ್ಸಿದ್ರೆ ಓಕೆ, ಸ್ವಲ್ಪ ಕಡಿಮೆ ಅನ್ಸಿದ್ರೆ ನೀವು ಉಪ್ಪು ಹಾಕೊಳ್ಬೋದು. ಈಗ ನಾನು
ನಾನು ಹುರಿದಿಟ್ಕೊಂಡಿರೋ ಶೇಂಗಾ ಸಿಪ್ಪೆ ತೆಗೆದಿಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಶೇಂಗಾ ಪುಡಿ ಮಾಡ್ಕೊಂಡಿದ್ದಲ್ಲ ಅದರಲ್ಲಿ ಒಂದು 3 ಚಮಚದಷ್ಟು ನಾನು ಶೇಂಗಾ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ಹೆಚ್ಚು ಅಥವಾ ಸ್ವಲ್ಪ ಕಡಿಮೆ ಬೇಕಾದರೂ ಮಾಡ್ಕೊಳ್ಬೋದು. ಈಗ ಹುರಿದಿರೋ ಶೇಂಗಾ ಮತ್ತು ಶೇಂಗಾ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ 2 ರಿಂದ 3 ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ನಿಮ್ಮ ರುಚಿಯಾದ ಸಬ್ಬಕ್ಕಿ ಕಿಚಡಿ ರೆಡಿ ಆಗಿಬಿಡುತ್ತೆ. ನಾನು ಕೂಡ 3 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿಟ್ಟು ಬೇಯಿಸ್ಕೊಂಡಿದ್ದೀನಿ. ಈಗ ಸಬ್ಬಕ್ಕಿ ಕಿಚಡಿ ನೋಡಿ ಬಣ್ಣ ಕೂಡ ಚೇಂಜ್ ಆಗಿದೆ, ಅದು ಟ್ರಾನ್ಸ್ಪರೆಂಟ್ ಕೂಡ ಆಗಿದೆ, ಎಷ್ಟು ಉದುರುದ್ರಾಗಿ ಆಗಿದೆ, ಪರ್ಫೆಕ್ಟ್ ಆಗಿ ಬೆಂದಿದೆ. ಈಗ ನೀವು ಕೊನೆಯಲ್ಲಿ 1 ಚಮಚದಷ್ಟು ನಿಂಬೆ ರಸವನ್ನು ಹಾಕೊಳ್ಳಿ. ಇದು ಆಪ್ಷನಲ್, ನಿಮಗೆ ಬೇಕಿದ್ರೆ ಹಾಕೊಳ್ಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ನೀವು ಉಪವಾಸದಲ್ಲಿ ಕೊತ್ತಂಬರಿ ತಿನ್ನಲ್ಲ, ಕರಿಬೇವು ತಿನ್ನಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ. ನಾನು ಸಣ್ಣದಾಗಿ ಹೆಚ್ಚಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡಿದ್ದೀನಿ. ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ರುಚಿಯಾದಂಥ ಉಪವಾಸಕ್ಕೆ ರೆಡಿ ಆಗಿರೋ ಈ ಸಬ್ಬಕ್ಕಿ ಕಿಚಡಿ ರೆಡಿಯಾಗಿದೆ. ಉಪವಾಸ ಮಾಡೋರು ಮಾಡ್ದಲೇ ಇರೋರು ಕೂಡ ತಿನ್ಬಹುದು. ಶಿವರಾತ್ರಿ ಹಬ್ಬದ ದಿನ ನೀವು ಕೂಡ ಈ ಸಬ್ಬಕ್ಕಿ ಕಿಚಡಿಯನ್ನು ಮಾಡಿ ನೋಡಿ. ಮನೆಯಲ್ಲಿ ಇರೋರೆಲ್ಲ ನಾನು ಉಪವಾಸ ಮಾಡ್ತೀನಿ ಅಂತ ಹೇಳಿ ಸಬ್ಬಕ್ಕಿ ಕಿಚಡಿಯನ್ನು ಖಾಲಿ ಮಾಡೋದಂತೂ ಖಂಡಿತ, ಅಷ್ಟು ರುಚಿಯಾಗಿರುತ್ತೆ ಇದು. ನಾನಿವತ್ತು ತೋರಿಸಿರೋ ವಿಧಾನದಲ್ಲೇ ನೀವು ಕೂಡ ಮಾಡಿದ್ರೆ ಪರ್ಫೆಕ್ಟ್ ಆಗಿರೋ ಸಬ್ಬಕ್ಕಿ ಕಿಚಡಿ ನೀವು ಮಾಡ್ಬೋದು. ಸ್ವಲ್ಪನೂ ಅಂಟಂಟಾಗಲ್ಲ, ಹಲ್ಲಲ್ಲಿ ಸಿಕ್ಕಾಕೊಳ್ಳೋದಿಲ್ಲ, ಅಂಟ್ಕೊಳ್ಳೋದಿಲ್ಲ, ಮತ್ತು ತಳ ಹೊತ್ತೋದಿಲ್ಲ, ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಬೋದು. ನಿಮ್ಗೆಲ್ಲರಿಗೂ ಇವತ್ತು ನಾನು ತೋರಿಸಿರೋಂಥ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾಸ್ ರುಚಿ ಚಾನಲ್ಗೆ ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ರೆಸಿಪಿ ನಿಮಗೆ ಚೆನ್ನಾಗಿ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಈಗ ನಾನು ತೋರಿಸ್ತಾ ಇರೋಂಥ 2ನೇ ಸಬ್ಬಕ್ಕಿ ಪಾಯಸ ಯಾವುದು ಅಂದರೆ, ಸಬ್ಬಕ್ಕಿಯನ್ನು ನೆನೆಸೋದೇ ಬೇಡ. ನೀವು ಸಬ್ಬಕ್ಕಿಯನ್ನು ನೆನೆಸೋದು ಮರ್ತೋಗಿರ್ತೀರಾ ಅಂತ ಇಟ್ಕೊಳ್ಳಿ, ಅಥವಾ ಸಡನ್ನಾಗಿ ಪಾಯಸ ಮಾಡಬೇಕು ಅಂತ ಅಂದ್ಕೊಂಡಾಗ ಇನ್ಸ್ಟೆಂಟಾಗಿ ಸಬ್ಬಕ್ಕಿ ಪಾಯಸವನ್ನು ಮಾಡ್ಕೊಳ್ಬೋದು ಸಬ್ಬಕ್ಕಿಯನ್ನು ನೆನೆಸ್ದಲೆ. ಹೇಗೆಂದರೆ, ಮೊದಲು ಒಂದು ಕಡಾಯಿಯನ್ನು ತಗೊಳ್ಬೇಕು. ಈ ಕಡಾಯಿಗೆ ನಾನೀಗ ಒಂದು 250 ml ಅಷ್ಟು ಅಂದರೆ ಒಂದು 1/4 ಲೀಟ್ರಷ್ಟು ನೀರನ್ನು ಹಾಕೊಳ್ಳೋಣ. ಈ ನೀರು ಕುದಿ ಬರೋವರೆಗೂ ನಾವು ವೇಟ್ ಮಾಡಬೇಕಾಗುತ್ತೆ. ಅಲ್ಲಿವರೆಗೂ ನಾವು ಸಬ್ಬಕ್ಕಿಯನ್ನು ತಗೊಳ್ಳೋಣ. ನಾನಿವತ್ತು ಪಾಯಸ ಮಾಡೋದಕ್ಕೆ ಸಣ್ಣ ಸೈಜಿನ ಸಬ್ಬಕ್ಕಿಯನ್ನು ತಗೊಳ್ತಾ ಇದ್ದೀನಿ. ನೋಡಿ, ಈ ಥರ ಸಣ್ಣ ಸೈಜಿನ ಬರುತ್ತೆ, ಇದು ಬೇಗ ಬೆಂದ್ಬಿಡುತ್ತೆ. ಇದನ್ನು 1/4 ಕಪ್ನಷ್ಟು ತಗೊಂಡಿದ್ದೀನಿ. ಇದಿಲ್ಲ ಅಂದರೆ ನೀವು ಮೀಡಿಯಂ ಸೈಜು ತಗೊಳ್ಬೋದು, ಆದರೆ ಇದನ್ನು ತಗೊಂಡ್ರೆ ಏನಾಗುತ್ತೆ, ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕಬೇಕಾಗುತ್ತೆ, ಎಕ್ಸ್ಟ್ರಾ 5 ನಿಮಿಷಗಳ ಕಾಲ ಕುದಿಸ್ಕೊಳ್ಬೇಕಾಗುತ್ತೆ. ಇದು ಮೀಡಿಯಂ ಸೈಜ್ದು. ನಾನು ತಗೊಳ್ತಿರೋದು ಸಣ್ಣ ಸೈಜ್ ಸಬ್ಬಕ್ಕಿ. ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಾನು 1/4 ಕಪ್ನಷ್ಟು ಸಣ್ಣ ಸೈಜಿನ ಸಬ್ಬಕ್ಕಿಯನ್ನು ಈ ಕುದೀತಾ ಇರೋ ನೀರಿನಲ್ಲಿ ಹಾಕೊಳ್ತಾ ಇದ್ದೀನಿ. ಒಂದ್ಸಲ ಸಬ್ಬಕ್ಕಿ ಹಾಕಿದ್ಮೇಲೆ ಸ್ಪೂನಿಂದ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಡಿ ಬಿಡಿ ಆಗಿರುತ್ತೆ. ಈಗ ಪೂರ್ತಿಯಾಗಿ ನಾವು 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗಿದೆ. ಹಾಗಾಗಿ ಒಂದು 2 ನಿಮಿಷದಲ್ಲಿ ಮಧ್ಯದಲ್ಲಿ ಒಂದ್ಸಲ ನಾವು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಸ್ಪೂನಿಂದ. ಈಗ ಪೂರ್ತಿಯಾಗಿ 5 ನಿಮಿಷಗಳ ಕಾಲ ಆದಮೇಲೆ ನೋಡಿ, ಸಬ್ಬಕ್ಕಿಯನ್ನು ನೀವೇ ನೋಡ್ಬೋದು ಯಾವ ರೀತಿಯಾಗಿ ಟ್ರಾನ್ಸ್ಪರೆಂಟ್ ಆಗಿ ಕಾಣ್ತಾ ಇದೆ, ಸ್ವಲ್ಪ ಉಬ್ಬಿ ಬಂದಿದೆ ಕೂಡ. ಈಗ ನಾವೇನು ಮಾಡಬೇಕಂದ್ರೆ, ಈ ಬೆಂದಿರೋ ಸಬ್ಬಕ್ಕಿಗೆ ನಾವು 1/4 ಲೀಟರ್ನಷ್ಟು ಅಂದರೆ 250 ml ಅಷ್ಟು ಹಾಲನ್ನು ಕಾಯಿಸಿ ಆರಿಸಿರೋಂಥ ಹಾಲನ್ನು ಹಾಕ್ಕೊಳ್ಬೇಕು. ಹಾಲನ್ನು ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಯಾವ ಕಪ್ನಿಂದ ನಾವು ಸಬ್ಬಕ್ಕಿ ತೊಗೊಂಡಿದ್ವಲ್ಲ ಅದೇ ಕಪ್ನಿಂದ 1/4 ಕಪ್ನಷ್ಟು ಸಕ್ಕರೆ ಕೂಡ ಹಾಕೊಳ್ತಾ ಇದ್ದೀನಿ. ಸಕ್ಕರೆಯನ್ನು ಹಾಕಿದ್ಮೇಲೆ ಕೂಡ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಒಂದು 5 ರಿಂದ 10 ನಿಮಿಷಗಳ ಕಾಲ ಮಧ್ಯಮ ಉರಿಯಲ್ಲಿ ಬೇಯೋದಕ್ಕೆ ಬಿಡಬೇಕು. ಇದು ಬೇಯೋವರೆಗೂ ನಾವು ಏನು ಮಾಡಬೇಕು ಅಂದರೆ, ದ್ರಾಕ್ಷಿ ಗೋಡಂಬಿಯನ್ನೆಲ್ಲ ಹುರ್ಕೊಂಡ್ಬಿಡೋಣ. ಮೊದಲು ಬಾದಾಮಿಯನ್ನು ಹುರ್ಕೊಳ್ತೀನಿ. ಸ್ವಲ್ಪ ಒಂದು ಅರ್ಧ ಚಮಚ ತುಪ್ಪ ಹಾಕ್ಬಿಟ್ಟು ಬಾದಾಮಿ ಒಂದು 2 ಚಮಚದಷ್ಟು ಬಾದಾಮಿಯನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಸ್ವಲ್ಪ ಬಾದಾಮಿ ಗೋಲ್ಡನ್ ಕಲರ್ ಟರ್ನ್ ಆಗುತ್ತಲ್ಲ, ಅವಾಗ ಅದನ್ನು ಒಂದು ಮಿಕ್ಸರ್ ಜಾರಿಗೆ ತೆಗೆದುಬಿಟ್ಟು ಪುಡಿ ಮಾಡ್ಕೊಳ್ಳೋಣ. ಈ ಹುರಿದಿಟ್ಕೊಂಡಿರೋ ಬಾದಾಮಿ ಪುಡಿಯನ್ನು ಪಾಯಸಕ್ಕೆ ಹಾಕಿದ್ರೆ ಸಖತ್ತಾಗಿರುತ್ತೆ. ನೋಡಿ, ಈ ಥರ ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ಇದನ್ನು ನಾನು ಆಮೇಲೆ ಪಾಯಸಕ್ಕೆ ಹಾಕೊಳ್ತೀನಿ. ಉಳಿದಿರೋ ತುಪ್ಪಕ್ಕೇನೆ ನಾನು ಈಗ ಗೋಡಂಬಿಯನ್ನು ಕೂಡ ಒಂದು 2 ಚಮಚದಷ್ಟು ಹಾಕೊಂಡಿದ್ದೀನಿ. ಗೋಡಂಬಿ ಕೂಡ ಸ್ವಲ್ಪ ಗೋಲ್ಡನ್ ಕಲರ್ ಬಂದಮೇಲೆ ನಾನು ದ್ರಾಕ್ಷಿ ಕೂಡ ಸೇರಿಸ್ಕೊಳ್ತೀನಿ. ಇವೆರಡನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಇವೆರಡನ್ನು ಕೂಡ ನಾವು ತೆಗೆದಿಟ್ಕೊಳ್ಳೋಣ. ಪಾಯಸಕ್ಕೆ ಇದನ್ನು ಕೂಡ ನಾನು ಕೊನೆಯಲ್ಲಿ ಸೇರಿಸ್ಕೊಳ್ತೀನಿ. ಈಗ ಈ ಸಬ್ಬಕ್ಕಿ ಕೂಡ 7-8 ನಿಮಿಷದಿಂದ ಚೆನ್ನಾಗಿ ಕುದೀತಾ ಇತ್ತು. ಈಗ ನಾನು ಇದಕ್ಕೆ ಬಾದಾಮಿ ಪುಡಿಯನ್ನು ಫ್ರೆಶ್ ಆಗಿ ಮಾಡ್ಕೊಂಡಲ್ಲ, ಈ ಬಾದಾಮಿ ಪುಡಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಬಾದಾಮಿ ಪುಡಿ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೋಡಿ, ಪಾಯಸ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಕ್ರೀಮಿಯಾಗಿ ಕಾಣ್ತಾ ಇದೆ. ನೋಡ್ತಾ ಇದ್ರೇ ತಿನ್ಬೇಕಂತ ಅನ್ನಿಸ್ತಾ ಇದೆ. ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಫ್ರೆಶ್ ಆಗಿ ಕುಟ್ಟಿಟ್ಕೊಂಡಿರುವಂಥ ಏಲಕ್ಕಿ ಪುಡಿ ಹಾಕೊಂಡಿದ್ದೀನಿ. ಮತ್ತು ಒಂದು 2 ಚಮಚ ಹಾಲಲ್ಲಿ ನಾನು ಕೇಸರಿ ದಳಗಳನ್ನ ನೆನೆಸಿಟ್ಟಿದ್ದೆ. ಆ ಕೇಸರಿ ದಳಗಳನ್ನ ಕೂಡ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ರುಚಿಗೆ ತಕ್ಕ ಹಾಗೆ ಹಾಕೊಳ್ಳಿ. ಕೇಸರಿ ದಳ ಹಾಕೋದ್ರಿಂದ ತುಂಬ ಒಳ್ಳೆ ಬಣ್ಣ ಬರುತ್ತೆ. ನೋಡಿ, ನೋಡ್ತಾ ಇದ್ರೇ ಪಾಯಸ ಸೂಪರಾಗಿ ಅನಿಸುತ್ತೆ.
ನೋಡಿ ಈಗ ಒಳ್ಳೆ ಕನ್ಸಿಸ್ಟೆನ್ಸಿ ಕೂಡ ಬಂದಿದೆ. ಇನ್ನೇನು ಆಫ್ ಮಾಡೋ ಟೈಮ್ನಲ್ಲಿ ನಾವು ದ್ರಾಕ್ಷಿ ಗೋಡಂಬಿಯನ್ನು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೊಳ್ಳೋಣ. ಸ್ವಲ್ಪ ದ್ರಾಕ್ಷಿ ಗೋಡಂಬಿಯನ್ನು ಉಳಿಸ್ಕೊಂಡಿದ್ದೀನಿ ನಾನು, ಆಮೇಲೆ ಪಾಯಸದ ಮೇಲೆ ಗಾರ್ನಿಷ್ ಮಾಡೋದಕ್ಕೆ. ಈಗ ಪಾಯಸ ಪೂರ್ತಿಯಾಗಿ ರೆಡಿ ಆಗಿದೆ. ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತೀನಿ. ಈಗ ನಾನು ಒಂದು ಸರ್ವಿಂಗ್ ಬೌಲ್ಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಪಾಯಸ ಮಾಡಿದ್ಮೇಲೆ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆದರೆ ಸ್ವಲ್ಪ ಹಾಲು ಅಥವಾ ಸ್ವಲ್ಪ ನೀರನ್ನು ಬಿಸಿ ಮಾಡಿಬಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಆಗುತ್ತೆ. ನೋಡಿ ಈಗ ಪಾಯಸ ಕಂಪ್ಲೀಟಾಗಿ ರೆಡಿ ಆಗಿದೆ. ಸ್ವಲ್ಪ ದ್ರಾಕ್ಷಿ, ಗೋಡಂಬಿ, ಕೇಸರಿ ದಳಗಳನ್ನ ಹಾಕಿ ಗಾರ್ನಿಷ್ ಮಾಡಿಬಿಟ್ರೆ, ನೀವು ಸರ್ವ್ ಮಾಡುವಾಗ ಈ ಥರ ಗಾರ್ನಿಷ್ ಮಾಡಿ ಕೊಡಿ, ನೋಡೋದಕ್ಕೂ ಕೂಡ ಸೂಪರ್ ಆಗಿರುತ್ತೆ. ಪಾಯಸದ ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟಾಗಿ ಆಗಿದೆ, ರುಚಿ ಕೂಡ ಅದ್ಭುತವಾಗಿದೆ. ತುಂಬಾ ಕ್ರೀಮಿಯಾಗಿ ತುಂಬಾ ಹೆಲ್ದಿ ಆಗಿರುವಂಥ ಪಾಯಸ ಇದು. ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ನಿಮಗೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸಿರೋಂಥ ಈ ಸಬ್ಬಕ್ಕಿ ಕಿಚಡಿ ಮತ್ತು ದಿಢೀರಾಗಿ ಮಾಡುವಂಥ ಸಬ್ಬಕ್ಕಿ ಪಾಯಸ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆಯೇ ನೀವು ಕೂಡ ಹಬ್ಬವನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.